ನಮಸ್ಕಾರ ರೈತ ಬಂಧುಗಳೇ. ಬೆಳೆ ಹಾನಿ ಪರಿಹಾರದ ಹಣ ಇಂದು ರೈತರ ಖಾತೆಗಳಿಗೆ ಜಮೆಯಾಗಲಿದೆ. ಈ ಜಿಲ್ಲೆಯ ಮತ್ತು ಈ ತಾಲೂಕಿನ ರೈತರಿಗೆ ಇಂದು ಬೆಳೆ ಪರಿಹಾರದ ಹಣ ಬರಲಿದೆ. ನಿನ್ನೆ ಬಹಳಷ್ಟು ಜನ ರೈತರಿಗೆ ಬೆಳೆ ಪರಿಹಾರದ ಹಣ ಜಮೆಯಾಗಿದೆ. ಸರಿಸುಮಾರು 13,000 ರೂಪಾಯಿ ಹಣ ಪ್ರತಿ ಎಕರೆಗೆ ಜಮೆಯಾಗಿದೆ. ನಿನ್ನೆ ಮತ್ತು ಇವತ್ತು ಕೂಡ ಈ ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣ ಬರುತ್ತಿದೆ. ವೀಕ್ಷಕರೇ, ಈ ವಿಡಿಯೋನ ಎಲ್ಲಾ ರೈತರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ. ಈ ವಿಡಿಯೋನ ನಿಮ್ಮ ಹಳ್ಳಿಯ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಪ್ರತಿಯೊಬ್ಬ ರೈತರಿಗೂ ತಲುಪಿಸಿ. ನೀವೇನಾದರೂ ರೈತರಾಗಿದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವೀಕ್ಷಕರೇ, ಬೆಳೆ ಹಾನಿ ಪರಿಹಾರದ ಹಣ ಎಷ್ಟು ಜಮೆಯಾಗ್ತಿದೆ ಮತ್ತು ಇಂದು ಯಾವ ಯಾವ ಜಿಲ್ಲೆಗಳಿಗೆ ಮತ್ತು ಯಾವ ಯಾವ ತಾಲೂಕಿಗೆ ಹಣ ಬರಲಿದೆ ಮತ್ತು ಇಲ್ಲಿ ನಿಮ್ಮ ಜಿಲ್ಲೆಯ ಹೆಸರನ್ನು ನೀವು ಪಡೆದುಕೊಳ್ಳುವುದು ಹೇಗೆ? ಅಥವಾ ನೀವು ಕೂಡ ಇಲ್ಲಿ ಬೆಳೆ ಪರಿಹಾರದ ಹಣಕ್ಕೆ ಅರ್ಹರಾಗಿದ್ರೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿ ತಕ್ಷಣ ಹಣ ಬರುತ್ತದೆ. ಮತ್ತು ಇಲ್ಲಿ PMFBY ಬೆಳೆ ವಿಮೆ ಪರಿಹಾರ ಯಾವಾಗ ಬರುತ್ತೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನೋಡಿ ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಮಾಹಿತಿಯನ್ನ ಮಾತ್ರ ಕೊಡುವುದು ರೈತರಿಗಾಗಿ ಮಾಡಿರುವಂತಹ ಚಾನೆಲ್ ಇದಾಗಿದೆ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ನೋಡುತ್ತಿರುವ ವೀಕ್ಷಕರು ಯಾರಿನ್ನೂ ಲೈಕ್ ಮಾಡದೆ ನೋಡುತ್ತಿದ್ದೀರಾ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ವಿಡಿಯೋ ತುಂಬಾನೇ ಮುಖ್ಯವಾಗಿರುತ್ತದೆ ಮತ್ತು ತುಂಬಾ ಸುಂದರವಾಗಿರುತ್ತೆ ಈ ವಿಡಿಯೋ. ನೋಡಿ ರೈತರೇ, ಕಳೆದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅತಿವೃಷ್ಟಿ, ಪ್ರವಾಹ, ನೀರಿನ ನಿಲುವು ಮತ್ತು ಬೆಳೆ ನಾಶ ಅಂದ್ರೆ ಅತಿವೃಷ್ಟಿಯಿಂದ, ಪ್ರವಾಹದಿಂದ ಮತ್ತು ನೀರಿನ ಮಟ್ಟ ಹೆಚ್ಚಾಗಿರುವುದರಿಂದ ಅಂದ್ರೆ ಮಳೆಯಿಂದ ಮತ್ತು ಬೆಳೆ ನಾಶದಿಂದ ಈ ಕಾರಣಗಳಿಂದ ರಾಜ್ಯದ ಅನೇಕ ರೈತರಿಗೆ ದೊಡ್ಡ ನಷ್ಟವಾಗಿದೆ. ಈ ಹಾನಿಗೆ ಸರ್ಕಾರ ನೀಡುವ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಈಗಾಗಲೇ ಜಮೆ ಮಾಡುವ ಕಾರ್ಯ ಪ್ರಾರಂಭಗೊಂಡಿದೆ. ನೋಡಿ, ನಿನ್ನೆಯಿಂದಲೂ ಕೂಡ ಬಹಳಷ್ಟು ಜಿಲ್ಲೆಯ ರೈತರಿಗೆ ಹಣ ಬಂದಿದೆ. ನಿಮ್ಮ ಕಮೆಂಟ್ಗಳನ್ನು ನೋಡುತ್ತಿರುತ್ತೇನೆ, ಹಾಗಾಗಿ ಪ್ರತಿಯೊಬ್ಬರ ಕಮೆಂಟ್ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತವೆ. ನೋಡಿ, ಇಲ್ಲಿ ಈಗಾಗಲೇ ಹಣ ತಲುಪಿರುವ ಜಿಲ್ಲೆಗಳನ್ನು ಕೂಡ ತಿಳಿಸುತ್ತೇನೆ ಮತ್ತು ಇಂದು ಯಾವ ಯಾವ ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣ ಎಷ್ಟು ಬರಲಿದೆ ಮತ್ತು ಈ ಜಿಲ್ಲೆಯ ತಾಲೂಕುಗಳಿಗೆ ಯಾವ ಯಾವ ತಾಲೂಕುಗಳಿಗೆ ಅಂದ್ರೆ ಜಿಲ್ಲೆಯಲ್ಲಿರುವಂತಹ ತಾಲೂಕುಗಳಿಗೆ ಕೆಲವೊಂದು ತಾಲೂಕುಗಳಿಗೆ ಬರುವುದಿಲ್ಲ, ಇಲ್ಲಿ ಎಲ್ಲಾ ತಾಲೂಕುಗಳಿಗೂ ಕೂಡ ಬಂದಿರುತ್ತದೆ, ಒಂದೊಂದು ತಾಲೂಕಿಗೆ ಬರುವುದಿಲ್ಲ. ಎಲ್ಲ ಮಾಹಿತಿಯನ್ನ ತಿಳಿಸಿಕೊಡ್ತೇನೆ. ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ನೀವೇನಾದರೂ ರೈತರಾಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ಬೆಳೆ ಹಾನಿ ಬೆಳೆ ಪರಿಹಾರ ಹಣ ತಲುಪಿರುವಂತಹ ಜಿಲ್ಲೆಗಳ ಪಟ್ಟಿ ನೋಡಿ. ಕೆಳಗಡೆ ಜಿಲ್ಲೆಗಳ ಪಟ್ಟಿಯನ್ನು ಕೂಡ ನಾನು ಕೊಟ್ಟೇ ಇರುತ್ತೇನೆ. ವಿಡಿಯೋನ ಕೊನೆಯವರೆಗೂ ನೋಡಿ. ಬೀದರ್ ಹೌದು, ಕಲಬುರಗಿ ಹೌದು, ಕಲಬುರಗಿ ಜಿಲ್ಲೆಯ ರೈತರಿಗೂ ಕೂಡ ಬೆಳೆ ಪರಿಹಾರದ ಹಣ ಈಗಾಗಲೇ ಬಂದಿದೆ ಮತ್ತು ಬೀದರ್ ಜಿಲ್ಲೆಯ ಎಲ್ಲಾ ರೈತರಿಗೂ ಕೂಡ ಬೆಳೆ ಪರಿಹಾರದ ಹಣ ಬಂದಿದೆ ಮತ್ತು ವಿಜಯಪುರ ಜಿಲ್ಲೆಯ ರೈತರಿಗೂ ಕೂಡ ಬೆಳೆ ಪರಿಹಾರದ ಹಣ ಬಂದಿದೆ. ಹೌದು ವೀಕ್ಷಕರೇ, ವಿಜಯಪುರ ಜಿಲ್ಲೆಗೂ ಕೂಡ ಬೆಳೆ ಹಾನಿ ಜಮೆಯಾಗಿದೆ. ಬೀದರ್, ಕಲಬುರಗಿ, ವಿಜಯಪುರ ಈ 3 ಜಿಲ್ಲೆಗಳಿಗೆ ಅನೇಕ ರೈತರಿಗೆ SMS ಕೂಡ ಬಂದಿದೆ. ಇಲ್ಲಿ ಬೆಳೆ ಹಾನಿ ಕ್ರೆಡಿಟ್ ಆಗಿದೆ ಈ ಜಿಲ್ಲೆಗಳಿಗೆ ಮತ್ತು ಇನ್ನೂ ಹಣ ಬಾಕಿ ಇರುವ ರೈತರಿಗೆ ಇವತ್ತು ಜಮೆಯಾಗ್ತಿದೆ. ಬನ್ನಿ, ಯಾವ ಯಾವ ರೈತರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ, ಹಣ ಎಷ್ಟು ಬರುತ್ತಿದೆ ಎಲ್ಲವನ್ನೂ ತಿಳಿಸುತ್ತೇನೆ. ಇಂದು ಪರಿಹಾರ ಹಣ ಬಿಡುಗಡೆಯಾಗುವ ಜಿಲ್ಲೆ ಹೌದು ವೀಕ್ಷಕರೇ, ಇಂದು ಈ ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣ ಜಮೆಯಾಗುತ್ತಿರುವಂತದ್ದು. ನೋಡಿ, ಇನ್ನೂ ಕೂಡ ಹಣ ಬಾರದೇ ಇರುವಂತಹ ಜಿಲ್ಲೆಗಳ ಪಟ್ಟಿಯನ್ನು ಕೂಡ ಹೇಳ್ತೇನೆ ನೋಡಿ. ಹಣ ಬಿಡುಗಡೆಯಾಗದೇ ಇರುವ ಪ್ರಮುಖ ಜಿಲ್ಲೆಗಳು: ಬೆಳಗಾವಿ ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರೈತರಿಗೆ ಇನ್ನೂ ಕೂಡ ಬೆಳೆ ಹಾನಿ ಹಣ ಜಮೆಯಾಗಿಲ್ಲ ಈ ಬೆಳಗಾವಿ ಜಿಲ್ಲೆಯ ರೈತರಿಗೆ. ಮತ್ತು ರಾಯಚೂರು ಜಿಲ್ಲೆಯ ರೈತರಿಗೂ ಕೂಡ ರಾಯಚೂರು ಜಿಲ್ಲೆಯ ರೈತರಿಗೆ ಇನ್ನೂ ಕೂಡ ಬೆಳೆ ಪರಿಹಾರದ ಹಣ ಜಮೆಯಾಗಿಲ್ಲ. ಮತ್ತು ಗದಗ್ ಜಿಲ್ಲೆಯಲ್ಲಿ ಬೆಳೆ ಹಾನಿ ತುಂಬಾ ಆಗಿದೆ, ಆದರೆ ಇನ್ನೂ ಕೂಡ ಬೆಳೆ ಪರಿಹಾರದ ಹಣ ಸಿಕ್ಕಿಲ್ಲ. ಮತ್ತು ಹಾವೇರಿ ಜಿಲ್ಲೆಗೂ ಕೂಡ ಇನ್ನೂ ಬೆಳೆ ಪರಿಹಾರದ ಹಣ ಸಿಕ್ಕಿಲ್ಲ. ಮತ್ತು ಧಾರವಾಡ ಜಿಲ್ಲೆಗೂ ಕೂಡ ಹೌದು, ಬಹಳಷ್ಟು ಜನ ಧಾರವಾಡ ಜಿಲ್ಲೆಯವರು ಕಮೆಂಟ್ ಮಾಡ್ತಿದ್ದೀರಿ. ನೋಡಿ, ಧಾರವಾಡ ಜಿಲ್ಲೆಗೂ ಕೂಡ ಇನ್ನೂ ಬೆಳೆ ಪರಿಹಾರದ ಹಣ ಸಿಕ್ಕಿಲ್ಲ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಬಳ್ಳಾರಿ ಜಿಲ್ಲೆಗೂ ಕೂಡ ಇನ್ನೂ ಬೆಳೆ ಪರಿಹಾರದ ಹಣ ಸಿಕ್ಕಿಲ್ಲ. ನೋಡಿ, ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ತುಂಬಾ ಬೆಳೆ ನಷ್ಟವಾಗಿದೆ. ಹಾಗಾದರೆ ಇವತ್ತು ಈ ಜಿಲ್ಲೆಗಳಿಗೆ ಜಮೆಯಾಗುತ್ತಿದ್ದಾವಾ? ಯಾವ ಯಾವ ಸಮಯಕ್ಕೆ ಯಾವ ಜಿಲ್ಲೆಗಳಿಗೆ ಜಮೆಯಾಗುತ್ತಿದ್ದಾವೆ, ಎಷ್ಟು ಹಣ ಎಂದು ಹೇಳ್ತೇನೆ ನೋಡಿ. ಇಂದು ಪರಿಹಾರ ಹಣ ಬಿಡುಗಡೆಯಾಗುವ ಜಿಲ್ಲೆ ನೋಡೋದಾದ್ರೆ ಇಂದು ಸಂಜೆ ಒಳಗಾಗಿ ನೋಡಿ ಈ ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣ ಬರುತ್ತಿರುವಂತದ್ದು. ಸರಿಸುಮಾರು 1,62,839 ರೈತರಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಇಲ್ಲಿ ಜಮೆಯಾಗುತ್ತದೆ. ನೋಡಿ, ಇಲ್ಲಿ ಜಮಖಂಡಿಗೆ ಇಂದು ಜಮೆಯಾಗುತ್ತದೆ ಮತ್ತು ಮುಧೋಲ್ ಇಲ್ಲಿನೂ ಕೂಡ ಬೆಳೆ ಪರಿಹಾರದ ಹಣ ಜಮೆಯಾಗುತ್ತದೆ ಇವತ್ತು. ಮತ್ತು ಬಾದಾಮಿ ಜಿಲ್ಲೆಗೂ ಕೂಡ ಇಂದು ಬೆಳೆ ಪರಿಹಾರದ ಹಣ ಜಮೆಯಾಗುತ್ತದೆ. ಮತ್ತು ಈ ಹುನಗುಂದ ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆಯಾಗುತ್ತದೆ. ಮತ್ತು ಗುಳೇದಗುಡ್ಡ ಈ ಪ್ರದೇಶಕ್ಕೂ ಕೂಡ ಬೆಳೆ ಪರಿಹಾರದ ಹಣ ಜಮೆಯಾಗಲಿದೆ. ಮತ್ತು ಇಳಕಲ್ ಇಲ್ಲಿನೂ ಕೂಡ ಬೆಳೆ ಪರಿಹಾರದ ಹಣ ಜಮೆಯಾಗಲಿದೆ. ಮತ್ತು ರಬಕವಿ ಮತ್ತು ಬನಹಟ್ಟಿ ಈ ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಅಂದ್ರೆ ಈ ಜಿಲ್ಲೆಯ ತಾಲೂಕುಗಳು ಇವು. ಈ ಜಿಲ್ಲೆಯ ತಾಲೂಕುಗಳಿಗೂ ಕೂಡ ಬೆಳೆ ಪರಿಹಾರದ ಹಣ ಇಂದು ಜಮೆಯಾಗಲಿದೆ. ಈ ಎಲ್ಲಾ ತಾಲೂಕುಗಳಲ್ಲಿ ಸರ್ವೆ ಮುಗಿದ ಹಲವಾರು ರೈತರಿಗೆ ಇಂದು ಹಣ ಖಾತೆಗೆ ಬರುತ್ತದೆ. ಮತ್ತು ಬೆಳಗಾವಿ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ, ಗದಗ್ ಜಿಲ್ಲೆಗೆ, ಹಾವೇರಿ ಜಿಲ್ಲೆಗೆ, ಧಾರವಾಡ ಜಿಲ್ಲೆಗೆ, ಬಳ್ಳಾರಿ ಜಿಲ್ಲೆಗೆ ಈ ಜಿಲ್ಲೆಗಳಿಗೆ ನಾಳೆಯಿಂದ ಜಮೆಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿಸುಮಾರು 5 ರಿಂದ 6 ದಿನದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು PMFBY ಬೆಳೆ ವಿಮೆ ಪರಿಹಾರ ಕ್ರಾಪ್ ಇನ್ಶೂರೆನ್ಸ್ ಪ್ರಮುಖ ಅಪ್ಡೇಟ್ ಬಂದಿದೆ. ನೋಡಿ, ಈ ಹಂಗಾಮಿನಲ್ಲಿ PMFBY ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ನೋಂದಣಿ ಮಾಡಿರುವ ಎಲ್ಲಾ ರೈತರಿಗೆ ಸಂಬಂಧಿಸಿದಂತೆ ಕೇಂದ್ರ ಕೃಷಿ ಸಚಿವರು ದೊಡ್ಡ ಸೂಚನೆ ನೀಡಿದ್ದಾರೆ. ವಿಮಾ ಕಂಪನಿಗಳು ಕಟ್ಟುನಿಟ್ಟಿನ ಆದೇಶವನ್ನ ಪಾಲಿಸಬೇಕು. ಇಲ್ಲಿ ಪರಿಹಾರವನ್ನ ತಡ ಮಾಡಬಾರದು ಮತ್ತು ರೈತರಿಗೆ ಬೇಗನೆ ಹಣ ಬಿಡುಗಡೆ ಮಾಡಬೇಕು ಎಂದು.
ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ, ವಿಮಾ ಕಂಪನಿಗಳು ಬಡ್ಡಿ ಸಮೇತ ಹಣ ನೀಡಲೇಬೇಕು. ಇದು ರೈತರಿಗೆ ದೊಡ್ಡ ಲಾಭದಾಯಕ ಆದೇಶವೆಂದು ಇಲ್ಲಿ ಸ್ವತಃ ಮಂತ್ರಿಗಳು ಕೃಷಿ ಸಚಿವರು ಸೂಚನೆಯನ್ನ ನೀಡಿದ್ದಾರೆ. ಬೆಳೆ ವಿಮೆ ಹಣ ಅಂದ್ರೆ ಪ್ರಕ್ರಿಯೆ ಈಗ ಫೈನಲ್ ಸ್ಟೇಜ್ನಲ್ಲಿದೆ. ರಾಜ್ಯ ಕೇಂದ್ರ ಡೇಟಾ ಮ್ಯಾಚಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇಲ್ಲಿ ಸಂಭವ್ಯ ಬಿಡುಗಡೆ ದಿನಾಂಕ ಇಲ್ಲಿ ಡಿಸೆಂಬರ್ ಅಂತ್ಯದಿಂದ ಜನವರಿಯ ಮೊದಲನೇ ವಾರದೊಳಗಾಗಿ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ಎಲ್ಲಾ ರೈತರ ಖಾತೆಗಳಿಗೂ ಕೂಡ ಮತ್ತೊಮ್ಮೆ ಹಣ ಬರಲಿದೆ. ನೋಡಿ, ಬೆಳೆ ವಿಮೆ ಪರಿಹಾರದ ಮೊತ್ತ ರೈತರ ಖಾತೆಗೆ ಬರಬಹುದು ಅಂತ ಹೇಳಲಾಗಿದೆ. ನೋಡಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ಹೇಳಿದಂತೆ ಈ ಒಂದು ಜಿಲ್ಲೆಗಳಿಗೆ ಅಂದ್ರೆ ಆಲ್ಮೋಸ್ಟ್ ಇವತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಮತ್ತು ಗದಗ ಜಿಲ್ಲೆಯ ಕೆಲವೊಂದಿಷ್ಟು ತಾಲೂಕುಗಳಿಗೆ ಮತ್ತು ಬೀದರ್, ಕಲಬುರಗಿ, ವಿಜಯಪುರಕ್ಕೆ ಹಣ ಇವತ್ತು ಬರ್ತಾ ಇರುವಂತದ್ದು ಮತ್ತು ಇನ್ನು ಉಳಿದ ಜಿಲ್ಲೆಗಳಿಗೆ ಬೇಗನೆ ಅಂದ್ರೆ ನಾಳೆಯಿಂದ ಜಮೆ ಆಗ್ತಾ ಇರುವಂತದ್ದು ಮತ್ತು PMFBY ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ವಿಮೆ ಜನವರಿಯಲ್ಲಿ ಖಚಿತವಾಗಿದೆ. ಈ ಒಂದು ಜನವರಿಯಲ್ಲಿ ಎಲ್ಲಾ ರೈತರಿಗೆ ಮತ್ತೊಮ್ಮೆ ಫಸಲ್ ಬಿಮಾ ಯೋಜನೆಯಿಂದ ಹಣ ಬರಲಿದೆ. ರೈತರ ಒಂದು ಖಾತೆಗಳಿಗೆ ಇಲ್ಲಿ PM ಕಿಸಾನ್ ಯೋಜನೆಯ 11ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತಂದ್ರೆ ಕೆಳಗಡೆ ದಯವಿಟ್ಟು ತಿಳಿಸಿ. ನಾನು ನಿಮ್ಮ ಪರವಾಗಿ ನಿಲ್ತೇನೆ. ನಿಮ್ಮ ಒಂದು ಕಮೆಂಟ್ಗೆ ರಿಪ್ಲೈ ಮಾಡ್ತೇನೆ. ಯಾರಿಗೆ PM ಕಿಸಾನ್ ಯೋಜನೆಯ 11ನೇ ಕಂತಿನ ಹಣ ಬಂದಿಲ್ಲ ತಿಳಿಸಿ. ಯಾಕೆ ಅಂತಂದ್ರೆ ಕಳೆದ ಒಂದು ವಾರದಿಂದಲೂ ಕೂಡ PM ಕಿಸಾನ್ ಯೋಜನೆಯ 11ನೇ ಕಂತಿನ ಹಣ ರೈತರ ಖಾತೆಗಳಿಗೆ ಜಮೆಯಾಗಿದೆ. ಎಲ್ಲ ರೈತರಿಗೆ ಆಲ್ಮೋಸ್ಟ್ ಜಮೆಯಾಗಿದೆ. ನಿಮಗೆ ಜಮೆ ಆಗಿಲ್ಲ ಅಂತಂದ್ರೆ ಕೆಳಗಡೆ ಕಮೆಂಟ್ನಲ್ಲಿ ನೀವು ತಿಳಿಸಲೇಬೇಕು. ಇದರಿಂದ ನಾನು ಸರ್ಕಾರಕ್ಕೆ ನಿಮ್ಮ ಒಂದು ಕಮೆಂಟ್ ಅನ್ನ ತಲುಪಿಸುವಂತಹ ಕೆಲಸವನ್ನ ಮಾಡ್ತೇನೆ. ನೋಡಿ, PM ಕಿಸಾನ್ ಮತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಇವತ್ತು ಬರುವಂತಹ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಮತ್ತು ನಾಳೆಯಿಂದ ಜಮೆಯಾಗುವ ಸಾಧ್ಯತೆ ಇರುವಂತಹ ಜಿಲ್ಲೆಗಳಲ್ಲಿ ಎಲ್ಲಾ ಮಾಹಿತಿಯನ್ನ ನಿಮಗೆ ತಿಳಿಸಿದ್ದೇನೆ. ಇವಾಗ ಕೊನೆಯದಾಗಿ ಎಷ್ಟು ಹಣ ಜಮೆಯಾಗುತ್ತೆ? ಬಹಳಷ್ಟು ಜನ ಕೇಳ್ತಾ ಇರೋದು ಇದೆ. ನೋಡಿ, ನಿಮ್ದೇನಾದ್ರೂ ಒಣಭೂಮಿ ಇದ್ರೆ ₹17,000 ಪ್ರತಿ ಹೆಕ್ಟೇರ್ಗೆ ಜಮೆಯಾಗುತ್ತೆ. ಮಟ್ಟಿ ನೀರಾವರಿ ಭೂಮಿ, ನೀರಾವರಿ ಜಮೀನು ಇತ್ತು ಅಂತಂದ್ರೆ ನಿಮ್ದು ಪ್ರತಿ ಹೆಕ್ಟೇರ್ಗೆ ₹25,500 ಹಣ ಜಮೆಯಾಗುತ್ತೆ. ಮತ್ತು ತೋಟಗಾರಿಕೆ ಬೆಳೆ ಇತ್ತು ಅಂತಂದ್ರೆ ₹31,500 ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆಯಾಗುತ್ತದೆ. ಇದು ರೈತರ ಖಾತೆಗಳಿಗೆ ಬರಬೇಕಾದಂತಹ PM ಕಿಸಾನ್ ಯೋಜನೆಯ ₹2,000 ಹಣದ ಜೊತೆ ಈ ಬೆಳೆ ಪರಿಹಾರದ ಹಣನೂ ಕೂಡ ನಿಮ್ಮ ಒಂದು ಖಾತೆಗಳಿಗೆ ಆಲ್ರೆಡಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂದಿರುವಂತಹ ಮಾಹಿತಿಯ ಅಪ್ಡೇಟ್ ಆಗಿದೆ. ಇದರ ಪ್ರಕಾರ ನಿಮ್ಮ ಒಂದು ಭೂಮಿ ಒಣಭೂಮಿ ಇತ್ತು ಅಂತಂದ್ರೆ ₹17,000, ನೀರಾವರಿ ಭೂಮಿ ಇತ್ತು ಅಂತಂದ್ರೆ ₹25,500 ಮತ್ತು ತೋಟಗಾರಿಕೆ ಬೆಳೆ ಇತ್ತು ಅಂತಂದ್ರೆ ₹31,500 ಹಣ ಸಿಗುತ್ತೆ. ನೋಡಿ, ಗರಿಷ್ಠವಾಗಿ 4 ಎಕರೆ ತನಕ ಇದ್ರೆ ಇದು ಸಿಗುತ್ತೆ. ಅಂದ್ರೆ 5 ಎಕರೆ ನಮ್ದು ಬೆಳೆ ಹಾನಿಯಾಗಿದೆ, 5 ಎಕರೆದು ನಮಗೆ ಹಣ ಬಂದಿಲ್ಲ. 10 ಎಕರೆ ನಮ್ದು ಬೆಳೆ ಹಾನಿಯಾಗಿದೆ, 10 ಎಕರೆದು ನಮಗೆ ಹಣ ಬಂದಿಲ್ಲ ಅಂತ ನೀವು ಕೇಳಬಹುದು. ವೀಕ್ಷಕರೇ ನೋಡಿ, ಕೇವಲ 4 ಎಕರೆಗೆ ಮಾತ್ರ ಇದನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ 4 ಎಕರೆ ಒಳಗಡೆ ಇರುವಂತಹ ಎಲ್ಲಾ ರೈತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ.